ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹೊಸದೊಡ್ಡಿ ಗ್ರಾಮದ ನಾರಾಯಣಪ್ಪ ಶ್ರೀಮತಿ ಶಿವಮ್ಮ ದಂಪತಿಗೆ ಮೂರನೇ ಪುತ್ರನಾಗಿ ಜನಿಸಿರುವ ಡಾಕ್ಟರ್ ಮುನಿರಾಜು ಅವರು ಸಂಸ್ಥೆ ಕಟ್ಟಿ ಛಲದಂತ ಮಲ್ಲನಾಗಿ ವಿಶ್ವದಾದ್ಯಂತ ಪಸರಿಸಿರುವ ಕಲಾಜ್ಯೋತಿ ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಮುನಿರಾಜು ಅವರ ಯಶೋಗಾಥೆ ಬನ್ನಿ ವೀಕ್ಷಕರೇ ನೋಡೋಣ. ಬೆಂಗಳೂರಿನ ಶ್ರೀ ಕಲಾಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ 2015ರಲ್ಲಿ ಪ್ರಾರಂಭವಾದರೂ ಕೂಡ ಅದು ಕೇವಲ 3 ಜನ ವಿಶೇಷ ಮಕ್ಕಳಿಂದ ಪ್ರಾರಂಭವಾಗಿತ್ತು. ಆದರೆ ಇವತ್ತು ಇದೇ ಸಂಸ್ಥೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮಕ್ಕಳು ದಿನನಿತ್ಯ ಊಟ, ವಸತಿ, ಶಿಕ್ಷಣವನ್ನು ನೀಡುವುದರ ಜೊತೆಗೆ ದೃಷ್ಟಿ ದೋಷವುಳ್ಳ ಮಕ್ಕಳಿಗೆ ಚಲನವಲನ ತರಬೇತಿಗೆ ಕಂಪ್ಯೂಟರ್ ಶಿಕ್ಷಣ ಸೇರಿದಂತೆ ವಿಶೇಷ ಬೋಧಕರಿಂದ ಬುದ್ಧಿಮಾಂದ್ಯ ಮಕ್ಕಳಿಗೆ ಶಿಕ್ಷಣ ನೀಡಿ ಆ ಮಕ್ಕಳ ಭವಿಷ್ಯವನ್ನು ರೂಪಿಸುತ್ತಿದೆ. ಏನೋ ದಾನಿಗಳ ಸಹಾಯದಿಂದ ಸಂಸ್ಥೆ ನಡೆಯುತ್ತಾ ಬಂದಿದ್ದು, ಸಂಸ್ಥಾಪಕ ಅಧ್ಯಕ್ಷರೂ ಆದ ಶ್ರೀಯುತ ಡಾಕ್ಟರ್ ಮುನಿರಾಜು ಅವರು ಸಹ ದೃಷ್ಟಿ ದೋಷವುಳ್ಳವರಾಗಿದ್ದು 1990ರಲ್ಲಿ ಜನಿಸಿದ ಡಾಕ್ಟರ್ ಮುನಿರಾಜು ಗೌಡರು ರಾಮನಗರ ಜಿಲ್ಲೆಯ ಮಾಗಡಿಯ ಕೆಂಪೇಗೌಡರ ತಾಲೂಕಿನ ಹೊಸದೊಡ್ಡಿ ಗ್ರಾಮದವರು. ತಂದೆ ನಾರಾಯಣಪ್ಪ ಹಾಗೂ ಶಿವಮ್ಮ ದಂಪತಿಗೆ ಮೂರನೇ ಪುತ್ರರೂ ಆದ ಇವರು ವಿಶೇಷ ಚೇತನ ತಾಯಿಯ ಆರೈಕೆಯಲ್ಲಿ ಬೆಳೆದರು. ತಂದೆಯವರು ಚಿಕ್ಕ ವಯಸ್ಸಿನಲ್ಲಿ ದೈವಾಧೀನರಾದರೂ ಕೂಡ ತಾಯಿಯ ಆರೈಕೆಯಲ್ಲಿ ಬೆಳೆದ ಡಾಕ್ಟರ್ ಮುನಿರಾಜು ಕೇವಲ ಸುಮ್ಮನೆ ಕೂರಲಿಲ್ಲ. ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗುತ್ತಾ ತಮ್ಮ ಎದುರು ಬಂದ ಎಲ್ಲ ಸವಾಲುಗಳನ್ನು ಸ್ವೀಕರಿಸಿ ಸಮಾಜದಲ್ಲಿ ತಮ್ಮದೇ ಆದಂತಹ ಹೆಸರನ್ನು ಮಾಡಿರುವ ಡಾಕ್ಟರ್ ಮುನಿರಾಜು ಅವರು 2015ರಲ್ಲಿ ಸಣ್ಣದಾಗಿ ಈ ಆಶ್ರಮವನ್ನು ಕಟ್ಟಿದ್ದರೂ ಸಹ ಇಂದು 50ಕ್ಕೂ ಹೆಚ್ಚು ಮಕ್ಕಳು ವಿಶೇಷ ಚೇತನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡುತ್ತಾ ಬಂದಿರುವ ಡಾಕ್ಟರ್ ಮುನಿರಾಜು ಅವರ ಶಿಕ್ಷಣ ಸಹ ಆದಿಚುಂಚನಗಿರಿಯ ಮಹಾಸಂಸ್ಥಾನದಲ್ಲಿ 10ನೇ ತರಗತಿ ನಂತರ ಸಮಾಜ ಸೇವೆಯಲ್ಲೇ ತೊಡಗುತ್ತಾರೆ. ದಾನಿಗಳಿಂದ ನಡೆಯುತ್ತಾ ಬಂದಿರುವ ಈ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದಂತಹ ಡಾಕ್ಟರ್ ಮುನಿರಾಜು ಅವರ ಕಾರ್ಯಕ್ಕೆ ಅನೇಕ ಸಂಘ ಸಂಸ್ಥೆಗಳು ಇವರನ್ನು ಗುರುತಿಸಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ. ಇನ್ನು 2019ರಲ್ಲಿ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಆಶ್ರಮದ ಮಕ್ಕಳಿಗೆ ಒಂದೊತ್ತಿನ ಊಟಕ್ಕೂ ಕೂಡ ತುಂಬ ತೊಂದರೆಯಾಗಿತ್ತು. ಹೊರಗಡೆ ಹೋಗಲು ಸಹ ಆಗುತ್ತಿರಲಿಲ್ಲ. ಅಂಥ ಸಮಯದಲ್ಲಿ ದಾನಿಗಳ ಸಹಕಾರದಿಂದ ಛಲಬಿಡದೆ ಮಕ್ಕಳಿಗೆ ಊಟ, ವಸತಿ, ಆರೋಗ್ಯ ಕಿಟ್ ಸೇರಿದಂತೆ ಇನ್ನಿತರ ಚಟುವಟಿಕೆಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ ಡಾಕ್ಟರ್ ಮುನಿರಾಜು ಅವರಿಗೆ ಈಗ ಶ್ಲಾಘನೀಯ ವ್ಯಕ್ತವಾಗ್ತಾ ಇದೆ. ಮಕ್ಕಳಿಗೆ ಹುಷಾರಿಲ್ಲದಿದ್ದಾಗ ಕೋವಿಡ್ ಸಮಯದಲ್ಲಿ ಆಸ್ಪತ್ರೆಗಳಲ್ಲೂ ಸಹ ಯಾರೂ ಸಹ ಕೇರು ಮಾಡುತ್ತಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಡಾಕ್ಟರ್ ಮುನಿರಾಜು ಛಲ ಬಿಡದೆ ಮಕ್ಕಳ ಆರೋಗ್ಯಕ್ಕಾಗಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಅವರ ಆರೋಗ್ಯ ದೃಷ್ಟಿಯನ್ನು ನೋಡಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಏನೋ ಆಶ್ರಮವು ಬಾಡಿಗೆ ಕಟ್ಟದಲ್ಲಿ ನಡೆಯುತ್ತಿದ್ದು ತಿಂಗಳಿಗೆ 60,000 ಬಾಡಿಗೆ ಮತ್ತು ನೀರು ಬಿಲ್ಲು, ಕರೆಂಟು ಬಿಲ್ಲು, ಹಾಗೆ 5 ಜನ ಸಿಬ್ಬಂದಿ ವರ್ಗದವರು ಕೂಡ ಕೆಲಸ ಮಾಡುತ್ತಿದ್ದಾರೆ. ಮಕ್ಕಳಿಗೆ ಊಟ, ವಸತಿ, ಶಿಕ್ಷಣ, ಔಷಧಿ ಸೇರಿದಂತೆ ಇತರೆ ಖರ್ಚುಗಳನ್ನು ಸುಮಾರು 3 ಲಕ್ಷದಿಂದ 4 ಲಕ್ಷದವರೆಗೂ ಕೂಡ ಖರ್ಚು ಮಾಡುತ್ತಿದ್ದಾರೆ. ವಿಶೇಷ ಚೇತನರಾಗಿದ್ದ ಡಾಕ್ಟರ್ ಮುನಿರಾಜು ಅವರು ಅನೇಕ ಮಕ್ಕಳಿಗೆ ಬೆಳಕಾಗಿದ್ದಾರೆ. ಇನ್ನು ಕಲಾಜ್ಯೋತಿ ವಿಶೇಷ ಚೇತನ ಮಕ್ಕಳ ಆಶ್ರಮಕ್ಕೆ ತಮ್ಮೆಲ್ಲರ ಸಹಕಾರದೊಂದಿಗೆ ಸುಮಾರು 50ಕ್ಕೂ ಹೆಚ್ಚು ಮಕ್ಕಳ ಭವಿಷ್ಯ ಕಾರಣಕರ್ತರಾಗಿ ಆ ದೇವರ ಪಾತ್ರಕ್ಕೆ ಪಾತ್ರರಾಗಬೇಕೆಂದು ಡಾಕ್ಟರ್ ಮುನಿರಾಜು ಅವರು ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತಿದ್ದಾರೆ. ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿರುವ ಆಶ್ರಮಕ್ಕೆ ಈಗ ಭೂಮಿ ಬೇಕಾಗಿದೆ. ಸ್ವಂತ ಭೂಮಿಯಲ್ಲಿ ಒಂದು ಉತ್ತಮ ಆಶ್ರಮ ನಿರ್ಮಾಣದ ಕನಸನ್ನು ಡಾಕ್ಟರ್ ಮುನಿರಾಜು ಹೊತ್ತಿದ್ದಾರೆ.
ಈಗ ದಾನಿಗಳ ನಿರೀಕ್ಷೆಯಲ್ಲಿ ಡಾಕ್ಟರ್ ಮುನಿರಾಜು ತಮ್ಮೊಟ್ಟಿಗೆ ಮನವಿಯನ್ನ ಮಾಡಿಕೊಳ್ಳುತ್ತಿದ್ದಾರೆ. ಶ್ರೀ ಕಲಾಜ್ಯೋತಿ ಚಾರಿಟಬಲ್ ಟ್ರಸ್ಟ್ನ ಪ್ರತಿಯೊಬ್ಬ ದಾನಿಗಳಿಗೂ ಆಭಾರಿಯಾಗಿದ್ದೇನೆ ಎಂದು ಡಾಕ್ಟರ್ ಮುನಿರಾಜು ಈ ಮೂಲಕ ತಿಳಿಸಿದ್ದಾರೆ.